ನಮಸ್ತೆ ಗೆಳೆಯರೆ. ನಿಮಗೆಲ್ಲ ಪ್ರಪಂಚದಲ್ಲೇ ಇಲ್ಲದೆ ಇರುವಂತಹ ಒಂದು ಪವಿತ್ರವಾದ ಹಬ್ಬ ನಮ್ಮ ದೇಶದಲ್ಲಿದೆ, ಭಾರತದ ಸಂಸ್ಕೃತಿಲಿದೆ. ಏನು ಆ ಹಬ್ಬ? ಆ ಹಬ್ಬನೇ ರಾಖಿ ಬಂಧನ್, ರಕ್ಷಾ ಬಂಧನ್ ಅಂತ ಅರ್ಥ. ರಕ್ಷಾ ಅಂದ್ರೆ ರಕ್ಷಣೆ ಮಾಡುವರು ಅಂತ. ಆ ರಾಖಿ ಬಂಧನ್ ಹುಟ್ಟುಕೊಂಡಿದ್ದೆ ಸೈನಿಕರಿಗೆ, ರಾಜನಿಗೆ, ಊರಿನ ಎಲ್ಲ ಹೆಣ್ಣು ಮಕ್ಕಳು ನೀವು ನನ್ನ ರಕ್ಷಣೆ ಮಾಡ್ತಾ ಇದೀರಿ ಅಂತ ಕಟ್ಟಿ ಕಳಿಸ್ತಿದ್ರು. ಪ್ರತಿ ಸಲ ಖಡ್ಗ ಎತ್ತಿದಾಗ ಆ ರಾಖಿ ಕಾಣಿಸ್ತಾ ಇತ್ತು ಆ ವೀರರಿಗೆ. ಓಕೆ, ನಾನೇನಾದ್ರೂ ಈ ಯುದ್ಧದಲ್ಲಿ ಸೋತ್ರೆ ನಮ್ಮ ಮನೆಯಲ್ಲಿರೋ ಹೆಣ್ಣು ಮಕ್ಕಳನ್ನ ಅನ್ಯಾಯ ಮಾಡ್ತಾರೆ, ಅತ್ಯಾಚಾರ ಮಾಡ್ತಾರೆ ಈ ಶತ್ರುಗಳು ಅಂತ ಅವರು ಸಾಯೋ ತನಕ ಹೋರಾಡ್ತಿದ್ರು. ಇಂತಹ ರಾಖಿ ಬಂಧನ್ ಹಬ್ಬ ಇರೋ ನಮ್ಮ ಭಾರತದಲ್ಲಿ ನಮ್ಮ ಟೋಟಲ್ ಆರ್ಮಿ ಇದೆಯಲ್ಲ, ಆ ಆರ್ಮಿ ನಮ್ಮ ಮುಖ್ಯವಾಗಿ ನಮ್ಮ ಒಡವೆ ಬಿಡಿ, ಐಶ್ವರ್ಯ ಬಿಡಿ, ಅದೆಲ್ಲ ಬಿಡಿ, ಭಾರತದ ಹೆಣ್ಣು ಮಕ್ಕಳ ರಕ್ಷಣೆಗೆ ನಿಂತಿದೆ. ಅದಕ್ಕೋಸ್ಕರ ಬಾರ್ಡರ್ನಲ್ಲಿ ಎಲ್ಲಾ ದೇಶಗಳ ವಿರುದ್ಧ ಕಂಕಣ ತೊಟ್ಟು ರಾಖಿ ಬಂಧನ್ ಕಟ್ಟಿಕೊಂಡು ಹೋರಾಡ್ತಾ ಇದೆ. ಅಂದ್ರೆ ಅವರು ವಿದೇಶಿಯರಿಗೆ ಲೂಸ್ ಬಿಟ್ರೆ ಸಾಕು, ಅವರು ಬಂದು ನಮ್ಮ ದೇಶದಲ್ಲಿರೋ ಮಾನಹಾನಿ ಮಾಡ್ತಾರೆ ಅಂತ. ಹೀಗಿರುವಾಗ ಆ ಆರ್ಮಿನ ದೇಶಭಕ್ತರು ಅಂತ ನಾವು ಕರೆಯೋಣ. ಹಾಗಾದ್ರೆ ನಮ್ಮ ದೇಶದ ಒಳಗೆ ಕೂತ್ಕೊಂಡು ಬಾಯಿ ಬಿಟ್ರೆ ಹೆಣ್ಣ ನಿಂದನೆ ಮಾಡಿ, ಅಮ್ಮ, ಅಕ್ಕ, ಆ ಮಗ, ಈ ಮಗ ಅಂತ ಹೇಳಿ ಆ ಸೊಂಟದ ಕೆಳಗಿನ ಭಾಷೆ ಬಳಸೋರು, ಹೆಣ್ಣಿಗೆ ಅಗೌರವ ಕೊಡೋರು, ಸೌಜನ್ಯ ಅತ್ಯಾಚಾರ ಮಾಡದಂಗೆ ಹೆಣ್ಣು ಮಕ್ಕಳ ಅತ್ಯಾಚಾರ ಮಾಡೋರ್ನ ನಾವು ಅತ್ಯಾಚಾರಿ, ಷಂಡ, ನಾಮರ್ದ, ನಿರ್ಲಿಂಗಿ, ನಪುಂಸಕ ಅಂತ ಕರೆಯೋದೇ ಅಲ್ಲದೆ ಇವತ್ತಿನಿಂದ ಹೊಸ ಪದ ಕರೆಯೋಣ. ಅದಕ್ಕೆ ಅಹೋರಾತ್ರ ಕೊಡ್ತಾರೋ ಡೆಫಿನೇಷನ್ ಇದು. ಒಂದು ವೇಳೆ ಸಿಪಾಯಿ ನಮ್ಮನ್ನ, ನಮ್ಮ ಮನೆಯ ಹೆಣ್ಣು ಮಗುವನ್ನ, ದೇಶದಲ್ಲಿರೋ ಎಲ್ಲ ಹೆಣ್ಣು ಮಕ್ಕಳನ್ನ ಕಾಪಾಡೋದಕ್ಕೆ ಚಳಿ, ಮಳೆ, ಗಾಳಿ ಎನ್ನದೆ ಶತ್ರುಗಳ ಜೊತೆ ಹೋರಾಡ್ತಿದ್ದಾನೆ ಅಂದ್ರೆ ಅದು ದೇಶಭಕ್ತಿ. ಅದೇ ನಮ್ಮ ದೇಶದಲ್ಲೇ ಇದ್ಕೊಂಡು ಹೆಣ್ಣು ಮಕ್ಕಳನ್ನ ಭೋಗ ವಸ್ತು ತರ ನೋಡಿ ಅತ್ಯಾಚಾರ ಮಾಡಿ ಸಿಕ್ಕವ್ರನ್ನೆಲ್ಲ ಅಮ್ಮನ್, ಅಕ್ಕನ್, ಸೂಳೆ ಹಂಗೆಲ್ಲ ಬೈಯೋರ್ನ ಏನಂತ ಕರಿಬೇಕು? ದೇಶದ್ರೋಹಿ ಅಂತ ಕರಿಬೇಕು. ಹಾಗಾಗಿ ಇನ್ನು ಮುಂದೆ ನೀವು ಯಾರೇ ಆಗ್ಲಿ, ಅವನು ಎಂತ ಸೆಲೆಬ್ರಿಟಿ ಆಗಿರ್ಲಿ, ಎಂತವನೇ ಆಗಿರ್ಲಿ, ಅಮ್ಮನ್, ಅಕ್ಕನ್, ಪೊಲೀಸೇ ಆಗಿರ್ಲಿ, ಅಮ್ಮನ್, ಅಕ್ಕನ್ ಅಂತ ಬೈಯೋರ್ನ, ಸೊಂಟದ ಕೆಳಗೆ ಭಾಷೆ ಬಳಸೋರ್ನ, ಹೆಣ್ಣಿಗೆ ಅಗೌರವ ಕೊಡೋರ್ನ ಕಂಡ್ರೆ ಖಂಡಿತವಾಗ್ಲೂ ದೇಶದ್ರೋಹಿ ಅಂತ ಕರೀಲಿ. ಯಾಕಂದ್ರೆ ಒಂದು ಕಡೆ ನಮ್ಮ ಸೈನಿಕರು ನಮ್ಮ ದೇಶ ರಕ್ಷಣೆಗೆ ನಿಂತಿದ್ದಾರೆ, ಇವರು ಒಳಗಡೆನೆ ದೇಶದ್ರೋಹ ಮಾಡ್ತಾ ಇದಾರೆ. ಅಂದ್ರೆ ಹೆಣ್ಣಿಗೆ ಅಗೌರವಿಸ್ತಾ ಇದಾರೆ. ಹಾಗಾಗಿ ಎಚ್ಚರ ಇರ್ಲಿ. ದರ್ಶನ್, ಸುದೀಪ್, ನಿಮ್ಮಿಬ್ಬರದು ದರ್ಶನ್ ನಿನ್ ಸೆಲೆಬ್ರಿಟಿಗಳು ಅಂತ ಎದೆ ಮೇಲೆ ಹಾಕೊಂಡಿದ್ಯಲ್ಲೋ, ನೀನು ಸೂಳೆ ಅದು ಇದು ಅಂತೆಲ್ಲ ಬೈದು ನಿನ್ನ ಇದುವರೆಗೂ ಷಂಡ, ನಾಮರ್ದ, ನಿರ್ಲಿಂಗಿ, ನಪುಂಸಕ ಅಂತ ಪಟ್ಟ ಕಟ್ಟಿದೀವಿ. ಇನ್ನು ಮುಂದೆ ಇದು ನೀನು ಕಂಟಿನ್ಯೂ ಮಾಡಿದ್ಯಾ ಹೆಣ್ಣ ನಿಂದನೆಗಳು, ದೇಶದ್ರೋಹಿ ಅಂತ ಕರಿತೀವಿ ಖಂಡಿತವಾಗಿ ನಿಮ್ಮನ್ನ. ನಿನ್ನ ಅಭಿಮಾನಿಗಳ ಹಾವಳಿ ಜಾಸ್ತಿ ಆಗಿದೆ ದರ್ಶನ್ ಬೆಳಗ್ಗೆಯಿಂದ. ಷಂಡ ದರ್ಶನ್, ನಿನ್ನ ಅಭಿಮಾನಿಗಳ ಹಾವಳಿ ಬೆಳಗ್ಗೆಯಿಂದ ರೆಕಾರ್ಡೆಡ್ ಇದೆ, ಹೆಸರುಗಳಿದೆ, ಸಮೇತ ಇದೆ. ಅವರೆಲ್ಲರೂ ಹೆಣ್ಣ ನಿಂದನೆ ಮಾಡ್ತಾ ಇದ್ದಾರೆ. ಅವರೆಲ್ಲ ದೇಶದ್ರೋಹಿಗಳು. ಅವ್ರನ್ನ ಎದೆ ಮೇಲೆ ಹಾಕೊಂಡು ನೀನು ಮೆರೆಸ್ತಾ ಇದೆಯಲ್ಲ. ನಮ್ಮಣ್ಣ ಬಿಡಿಸ್ತಾರೆ ಅಂತ ಇವಾಗ ಒಬ್ಬ ಆಡಿಯೋ ಹಾಕಿದಾನೆ. ನಮ್ಮಣ್ಣ ಬಿಡಿಸ್ತಾರೆ, ನೀವು ನಾವೇನ್ ಬೇಕಾದ್ರೆ ಕೊಲೆಗೆಲೆ ಮಾಡ್ಬಿಡ್ತೀವಿ ಅಂತೆಲ್ಲ ಆಡಿಯೋ ಹಾಕಿದಾನೆ. ಅವನು ಇವ್ರನ್ನೆಲ್ಲ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಿದ್ರಲ್ಲ, ನೀವು ಇನ್ನು ಮುಂದೆ ಎಚ್ಚರ ಇರಿ. ಇದೇ ಹೆಣ್ಣ ನಿಂದನೆಗಳು ಕಂಟಿನ್ಯೂ ಮಾಡಿದ್ರೆ ನಿಮ್ಮನ್ನ ದೇಶದ್ರೋಹಿಗಳು ಅಂತ ಖಂಡಿತವಾಗಿ ಕರಿತೀವಿ ನಾವು. ಅನ್ಡೌಟೆಡ್ಲಿ ಹೆಣ್ಣಿಗೆ ಅಗೌರವ ಕೊಡೋನು ದೇಶಭಕ್ತ ಆಗೋಕ್ ಸಾಧ್ಯನೇ ಇಲ್ಲ. ಚಂದ್ರಶೇಖರ್ ಆಜಾದ್ ಕೂಡ, ಬ್ರಿಟಿಷ್ ಹೆಂಗಸರು ಕೂಡ ಅವ್ರಿಗೆ ಒಂದ್ಸಲ ಪರಕೆಲಿ, ಚಪ್ರಿಲಿ ಎಲ್ಲ ಹೊಡೆದಾಗ ಒಂದೇ ಮಾತ್ರಂ ಭಾರತ್ ಮಾತಾ ಕಿ ಜೈ ಅಂತ ಅವ್ರನ್ನ ಹೆಣ್ಣು ಮಕ್ಕಳನ್ನ ಯಾರು ಅಗೌರವಿಸಬಾರ್ದು ಅಂತ ಸಹಿಸಿಕೊಂಡಂತಹ ದೇಶಭಕ್ತರ ಊರು ನಮ್ದು, ದೇಶಭಕ್ತರ ದೇಶ ನಮ್ದು.
ಹಾಗಾಗಿ ಇನ್ನು ಮುಂದೆ ಡಿ ಬಾಸ್, ಕಿಚ್ಚ ಸುದೀಪ, ನಿನ್ನ ಅಭಿಮಾನಿಗಳು ಇದನ್ನೇ ಕಂಟಿನ್ಯೂ ಮಾಡಿದ್ರೆ ನಿಮಗೆ ದೇಶದ್ರೋಹಿ ಪಟ್ಟ ಕೂಡ ಸಿಗುತ್ತೆ. ಷಂಡ, ನಾಮರ್ದ, ನಿರ್ಲಿಂಗಿ, ನಪುಂಸಕರು ಆಲ್ರೆಡಿ ಆಗ್ಬಿಟ್ಟಿದ್ದೀರಿ ನೀವು ರೋಡಲ್ಲಿ ನಡ್ಕೊಂಡೋದ್ರು ನಿಮ್ಮನ್ನ ಷಂಡ ಅಂದ್ರೆ ಆಶ್ಚರ್ಯ ಇಲ್ಲ. ಹೊಸಪೇಟೆಯಲ್ಲಿ ನಿನ್ನ ಹಣೆಗೆ ಬಿದ್ದ ಚಪ್ಪಲಿ ಅದಕ್ಕಿಂತ ಹೆಚ್ಚು ಅವಮಾನ. ನೀನು ಷಂಡ ಅಂತ ಕೂಗಿದ್ರೆ ಷಂಡ ದರ್ಶನ ಇಲ್ಲಿ ಬಾರು ಅಂತ ಯಾರಾದ್ರೂ ಕರೆದಿದ್ದಾರೆ ಅಲ್ಲಿ ವೇಸ್ಟ್. ನೀನು ರಾಜರೇ ಬದುಕ್ತಾ ಇರಲಿಲ್ಲ ಆ ಷಂಡ ಅನ್ನಿಸ್ಕೊಂಡು. ಅದಕ್ಕೆ ನಿನಗೆ ಆ ಯೋಗ್ಯತೆ ಕಳ್ಕೊಳ್ತಾ ಇದೆಯಾ? ನಿನ್ನ ಹಾವಳಿ ಇದೆಯಲ್ಲ, ನಿನ್ನ ಒಂದು ಹುಡುಗರನ್ನ ಬೆಳೆಸಿ ಅವ್ರನ್ನ ತಲೆ ಮೇಲೆ ಕೂಡಿಸ್ಕೊಂಡು ಅವ್ರನ್ನ ಜೀವನ ಹಾಳು ಮಾಡ್ತಾ ಇದೆಯಲ್ಲ, ಒಳ್ಳೇದು ಹೇಳ್ಕೊಡದೆ. ಇವಾಗ ನೋಡಿ, ನಾವು ಸಾಲ ಮಾಡಬೇಡ ಅಂತ ಹೇಳ್ಕೊಡ್ತೀವಿ, ನಾವು ಮರ ಕಾಪಾಡಿ, ಹೆಣ್ಣು ಕಾಪಾಡಿ, ಪ್ರತಿಯೊಂದು ಗಿಡ, ಮರ, ಹಾವು ಎಲ್ಲ ಜೀವಕೋಟಿಗಳನ್ನ ಕಾಪಾಡಿ ಅಂತ ಹೇಳ್ಕೊಡ್ತೀವಿ. ನಿನ್ನ ಯೋಗ್ಯತೆಗೆ ಅಂತವಲ್ಲ. ನೀನು ಬೇಟೆ ಆಡೋ ಶೋಕಿ ಇರೋನು ಇವಾಗ ಬಂದು ಪ್ರಾಣಿ ಪ್ರೇಮ ಅಂತ ನಾಟಕ ಆಡ್ಬೇಡ. ನಿಂದೆಲ್ಲ ದಾಖಲೆಗಳಿದೆ ನಮ್ಮ ಹತ್ರ. ನೀನ್ ಎಂತವನು, ನೀನು ಏನೇನ್ ಮಾಡಿರಬಾರ್ದು. ಕೋರ್ಟಲ್ಲೇ ಹೋಗಿತ್ತು ನೀನು ರಿವಾಲ್ವರ್ ತೋರಿಸಿ ಹೆಣ್ಮಗು ನಿಮ್ಮ ಸ್ವಂತ ಧರ್ಮಪತ್ನಿಗೆ ನೋಯಿಸಿದ್ದು. ಈ ವಿಚಿತ್ರವಾಗಿ ನಿಮ್ಮ ಬೆಳಗ್ಗೆಯಿಂದ ನಿನ್ನ ರೌಡಿಸಮ್ ಕಾಲ್ಸ್ ಬರ್ತಾ ಇದೆಯಲ್ಲ, ಇದಕ್ಕೆಲ್ಲ ಹೊಣೆ ನೀನೆ. ಇನ್ನು ಮುಂದೆ ನೀವು ಇದನ್ನೇ ಕಂಟಿನ್ಯೂ ಮಾಡಿದ್ರೆ ದೇಶದ್ರೋಹಿ ಪಟ್ಟ ಕೂಡ ಕಟ್ತೀವಿ. ಸಿದ್ಧವಾಗಿರಿ. ಧನ್ಯವಾದ. ಅಹೋರಾತ್ರ.